ಇನ್ನು ರಾಜ್ಯದ ಜನ ತಮಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಕೊಡ್ತಾರೆ. ಆದ್ರೆ ಈ ಮನವಿ ಪತ್ರಗಳು ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ನೋಡಿ, ಈಗ ಕಸದ ಬುಟ್ಟಿಗೆ ಹೋಗಿದೆಯಂತೆ. ಚಾಮರಾಜನಗರ ಅಂಬೇಡ್ಕರ್ ಮೈದಾನದಲ್ಲಿ ಕಸದ ಬುಟ್ಟಿಯಲ್ಲಿ, ಕಸದ ರಾಶಿಯಲ್ಲಿ ಪತ್ರಗಳು ಪತ್ತೆಯಾಗಿವೆ. ರೈತರು, ಜನಸಾಮಾನ್ಯರ ಮನವಿ ಪತ್ರಗಳಿಗೆ ಕಿಮ್ಮತ್ತಿಲ್ವಾ? ಹಾಗಾದ್ರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒಂದು ಪತ್ರವನ್ನ ಕೊಟ್ಟಿರ್ತಾರೆ. ನಮ್ಮ ಸಮಸ್ಯೆ ಇದು ಸ್ವಾಮಿ, ದಯವಿಟ್ಟು ಇದನ್ನ ಸರಿ ಮಾಡಿಸ್ಕೊಡಿ ಅಂತ ಹೇಳಿ. ಆಕ್ಸಿಜನ್ ದುರಂತದ ಸಂತ್ರಸ್ತರು ಕೂಡ ಮನವಿ ಕೊಟ್ಟಿದ್ರು. ಅವರ ಪತ್ರನೂ ಕೂಡ ಇಲ್ಲಿ ಕಸದ ರಾಶಿಯಲ್ಲಿ ಬಿದ್ದಿದೆ. ಮನವಿ ಪತ್ರಗಳನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸ್ವೀಕರಿಸಿದ್ರು. ಅದಾದ್ಮೇಲೆ ಏನಾಗಿದೆ? ಜುಲೈ 10ನೇ ತಾರೀಕು ನಡೆದಂತಹ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶ. ಗಂಟೆಗಟ್ಟಲೆ ಕಾದು ಪಾಪ ಸಿಎಂಗೆ ಮನವಿ ಪತ್ರವನ್ನ ಕೊಟ್ಟು ಹೋದ್ರು ಇವರೆಲ್ಲ. ಸಿಎಂಗೆ ಸಲ್ಲಿಸಿದಂತಹ ಮನವಿ ಪತ್ರಗಳು ಎಲ್ಲಿವೆ? ಏನು ಅಧಿಕಾರಿಗಳ ಹತ್ರ ಹೋಯ್ತಾ? ಯಾರು ಸಂಬಂಧಪಟ್ಟವ್ರು ಇದನ್ನ ಸಮಸ್ಯೆ ಬಗೆಹರಿಸಬೇಕು ಅವ್ರ ಹತ್ರ ಹೋಯ್ತಾ? ಅಟ್ಲೀಸ್ಟ್ ಆ ಪತ್ರ ಕ್ರಮಗಳನ್ನು ಕೈಗೊಳ್ಳೋದು ನೆಕ್ಸ್ಟ್ ಸ್ಟೇಜ್, ನೆಕ್ಸ್ಟ್ ಪ್ರೊಸೀಜರ್. ಅಟ್ಲೀಸ್ಟ್ ಅಲ್ಲಿ ಏನು ಮನವಿ ಮಾಡಿದ್ದಾರೆ, ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನಾದರೂ ಯಾರಾದರೂ ಓದಿದ್ರೆ ಹಾಗಾದ್ರೆ ಸಿಎಂ ಏನೋ ಇಸ್ಕೊಂಡ್ರು ಹಿಂಗೆ ಪಕ್ಕದಲ್ಲಿ ಕೊಟ್ಟರು, ಅದನ್ನು ಸಿಎಂ ಓದೋದಕ್ಕೆ ಸಾಧ್ಯ ಇರಲ್ಲ. ಸರಿ ಆಯಿತು, ತುಂಬ ಜನ ತಂದು ಪತ್ರಗಳನ್ನು ಕೊಟ್ಟಿರ್ತಾರೆ, ಎಲ್ಲ ಪತ್ರಗಳನ್ನು ಸಿಎಂ ಓದ್ಬಿಟ್ಟೇನೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ನೀಡುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ, ಅರ್ಥ ಮಾಡ್ಕೋಬೋದು. ಆದರೆ ಅವ್ರು ನೆಕ್ಸ್ಟ್ ಅದನ್ನು ಫಾರ್ವರ್ಡ್ ಮಾಡ್ತಾರಲ್ಲ ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಆ ಪತ್ರಗಳು ಹೋದಾಗ ಆ ಪತ್ರಗಳನ್ನು ಫೈಲ್ ಮಾಡಿ ಏನು ಸಮಸ್ಯೆ ಇದೆ ಅಂತ ನೋಡಿ ಅದನ್ನು ಸಮಸ್ಯೆಗೆ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗಬೇಕು. ಆದರೆ ಕೊಟ್ಟಿರುವಂಥ ಒಂದು ಪತ್ರಗಳೇನೆ ಕಸದ ರಾಶಿಯಲ್ಲಿ ಬೀಳುತ್ತೆ ಅಂತ ಹೇಳಿದ್ರೆ ಇನ್ನು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋರು ಯಾರು? ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮರಾಜನಗರಕ್ಕೆ ಬಂದಿದ್ದಂಥ ಒಂದು ಸಂದರ್ಭದಲ್ಲಿ ರೈತ ಸಂಘಟನೆಗಳು, ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳಿಗೆ ಸಂಬಂಧಪಟ್ಟಾಗಿ ಹಾಗೂ ರೈತರ ಸಮಸ್ಯೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಪತ್ರಗಳನ್ನು ನೀಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹಕ್ಕೊತ್ತಾಯ ಪತ್ರ ನೀಡಿದ ಸಂದರ್ಭದಲ್ಲಿ ಬರೋದು ತುಂಬ ವಿಳಂಬ ಆದರೂ ಸುಧಾ ರೈತರು ಕಾದು, ಸಾರ್ವಜನಿಕರು ಕಾದು ಬಸವಳಿದು ಬಿಸಿಲಲ್ಲಿ ನಿಂತು ಇವ್ರಿಗೆ ಹಕ್ಕೊತ್ತಾಯ ಪತ್ರಗಳನ್ನು ನೀಡಿರ್ತಕ್ಕಂಥ ಹಕ್ಕೊತ್ತಾಯ ಪತ್ರಗಳಲ್ಲಿ ಇವರು ಬೀದಿನಲ್ಲಿ ಬಿಸಾಕಿ ಕಸದ ಬುಟ್ಟಿಗೆ ಬಿಸಾಕಿ ಹೋಗಿದ್ದಾರೆ. ಸಾರ್ವಜನಿಕ ಒಂದು ಕಾಳಜಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಇದನ್ನು ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ. ರೈತ ಚಳವಳಿಯಿಂದ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಒಂದು ಹೋರಾಟದಿಂದ ಬಂದಿರತಕ್ಕಂಥ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿ ಈ ರೀತಿ ರೈತ ಪರ ನಿರ್ಲಕ್ಷ್ಯತೆಗಳನ್ನ ತೋರಿಸ್ತಾರೆ. ಇವರ ಒಂದು ಕಾಳಜಿ ಮತ್ತು ಇವರ ಜವಾಬ್ದಾರಿಗಳೇನಿದೆ ಅದನ್ನು ಈ ಒಂದು ನಿರ್ಲಕ್ಷ್ಯತೆ ಎತ್ತಿ ತೋರಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಸೂರಜ್ ಅವರಿಂದ. ಸೂರಜ್, ಇದು ಯಾರು ಮಾಡಿರುವಂತಹ ಒಂದು ಕಿತಾಪತಿ ಅಂತ ಹೇಳಿ ಈಗ ಮಾಹಿತಿ ಗೊತ್ತಾಗ್ತಾ ಇದೆ. ಈಗ ಪತ್ರವನ್ನ ಸ್ವೀಕರಿಸಿದ್ರು ಸರಿ, ಬಟ್ ಅಟ್ಲೀಸ್ಟ್ ಅದು ಸಂಬಂಧಪಟ್ಟ ಇಲಾಖೆಗೆ ಹೋಗ್ಬೇಕಲ್ಲ, ಅಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ಬೇಕಲ್ಲ. ಅದು ಬಿಟ್ಟು ಇಲ್ಲಿ ಪತ್ರಗಳನ್ನ ಮತ್ತೆ ಅಲ್ಲೇ ಕ್ರೀಡಾಂಗಣದಲ್ಲೇ ಬಿಸಾಕ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಏನು ಇವ್ರಿಗೇನು ಕವಡೆ ಕಾಸಿನ ಕಿಮ್ಮತ್ತೇ ಇಲ್ವಾ ರೈತರಿಗೆ ಅಥವಾ ಜನಸಾಮಾನ್ಯರ ಒಂದು ಸಮಸ್ಯೆಗಳ ಬಗ್ಗೆ ಕೇಳೋದಕ್ಕೆ? ಖಂಡಿತ ರೆಹಮಾನ್, ಇದೇ ಜುಲೈ 10ನೇ ತಾರೀಕು ಚಾಮರಾಜನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಬೃಹತ್ ಕೃತಜ್ಞತಾ ಸಮಾವೇಶ ಒಂದು ಆರಂಭವಾಗಿತ್ತು. 11 ಗಂಟೆಗೆ ಶುರುವಾಗಬೇಕಾದಂತಹ ಒಂದು ಸಮಾವೇಶಕ್ಕೆ 12ವರೆಗೆ ಮುಖ್ಯಮಂತ್ರಿಗಳು ಬರ್ತಾರೆ. ಬೆಳಗ್ಗೆ 10 ಗಂಟೆಯಿಂದನೇ ಸಾಕಷ್ಟು ಸಂಖ್ಯೆಯಲ್ಲಿ ಗಡಿನಾಡ ರೈತರು ಬಂದು ಕಾದು ನಿಂತಿರ್ತಾರೆ. ತಮ್ಮ ಮನವಿಯನ್ನ ಸಲ್ಲಿಸೋ ಸಲುವಾಗಿ ತಾವು ಅನುಭವಿಸ್ತಿರುವಂತಹ ಕಷ್ಟಗಳಿಗೆ, ಕಾರ್ಪಣ್ಯಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿ ಕಾದು ನಿಂತಿರ್ತಾರೆ. ಅದೇ ರೀತಿಯಾಗಿ ಸಿಎಂ ಕೂಡ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಜೊತೆಗೆ ರೈತರ ಜೊತೆಗೆ ಆಕ್ಸಿಜನ್ ದುರಂತದಲ್ಲಿ ಏನು ಮೃತಪಟ್ಟಿರ್ತಾರೆ ಸಂತ್ರಸ್ತ ಕುಟುಂಬಸ್ಥರು ಕೂಡ ಬಂದಿರ್ತಾರೆ. ಬಂದೊಂದು ಮನವಿ ಪತ್ರನ ಕೊಡ್ತಾರೆ. ಸಿಎಂಗೆ ಮನವಿ ಪತ್ರ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಇನ್ಮೇಲಾದ್ರೂ ಕೂಡ ನಾವು ನೇರವಾಗಿ ಸಿಎಂ ಅನ್ನ ಭೇಟಿ ಆಗಲ್ಲ, ಬೆಂಗಳೂರಿಗೆ ಹೋಗಕ್ಕಾಗಲ್ಲ, ಅಷ್ಟೊಂದು ಅಂದ್ರೆ ಏನು ವ್ಯವಸ್ಥೆಗಳು ಕೂಡ ನಮ್ಮ ಬಳಿ ಇಲ್ಲ. ಹಾಗಾಗಿ ಖುದ್ದು ಮುಖ್ಯಮಂತ್ರಿಗಳೇ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮನವಿಯನ್ನ ಕೊಡೋಣ ಅಂತ ಹೇಳಿ ಕಾದು ನಿಂತು ಗಂಟೆಗಟ್ಟಲೆ ಮನವಿಯನ್ನ ಕೂಡ ಕೊಡ್ತಾರೆ. ಅದಾದ ಬಳಿಕ ಮನವಿಯನ್ನು ಪತ್ರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ ಬಳಿಕವಾಗಿ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ಮುಕ್ತಾಯಗೊಂಡಂತಹ ಸಂದರ್ಭದಲ್ಲಿ ನೋಡ್ತಾ ಹೋದ್ರೆ ಆ ಎಲ್ಲಾ ಮನವಿ ಪತ್ರಗಳು ಕೂಡ ಕಸದ ಬುಟ್ಟಿಯಲ್ಲಿ ಬಿತ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಕಾಡುವಂತಹ ಪ್ರಶ್ನೆ ಇದೆ, ಮುಖ್ಯಮಂತ್ರಿಗಳು ಬರ್ತಾರೆ, ನಮ್ಮ ಮನವಿಯನ್ನು ಆಲಿಸ್ತಾರೆ, ನಮಗೊಂದು ಶಾಶ್ವತ ಪರಿಹಾರ ನೀಡ್ತಾರೆ ಅಂತ ಹೇಳಿ ಭರವಸೆನ ಇಟ್ಕೊಂಡಿರ್ತಾರೆ ರೈತರು. ಆದ್ರೆ ಈ ರೀತಿಯಾದಂತಹ ವರ್ತನೆ ನಿಜಕ್ಕೂ ಕೂಡ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಮಾತೆತ್ತಿರೋ ಸಿಎಂ ಸಿದ್ದರಾಮಯ್ಯ ಮಾತನ್ನ ಹೇಳ್ತಿರೋದು, ಚಾಮರಾಜನಗರ ಅಂತ ಹೇಳಿದ್ರೆ ವಿಶೇಷವಾದಂತಹ ಪ್ರೀತಿ ಇದೆ. ಚಾಮರಾಜನಗರಕ್ಕೆ ಮುಖ್ಯಮಂತ್ರಿ ಆದಾಗ ಯಾರು ಕೂಡ ಬರೋದಿಲ್ಲ, ಬಂದ್ರೆ ಅಧಿಕಾರ ಕಳ್ಕೊಂತಾರೆ ಅಂತ ಹೇಳ್ತಾರೆ. ಆದ್ರೆ ಅದನ್ನೆಲ್ಲವನ್ನು ಕೂಡ ದೂರ ಮಾಡಿ ನಾನು ಚಾಮರಾಜನಗರಕ್ಕೆ 2ನೇ ಬಾರಿ ಸಿಎಂ ಆದಾಗ 4ನೇ ಬಾರಿ ಬರ್ತಾ ಇದ್ದೇನೆ. ಚಾಮರಾಜನಗರ ಜನತೆ ಮೇಲೆ ನನಗೆ ವಿಶೇಷವಾದಂತಹ ಪ್ರೀತಿ, ಕಾಳಜಿ ಇದೆ ಅಂತ ಹೇಳ್ತಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಚಾಮರಾಜನಗರ ಮೇಲೆ, ಚಾಮರಾಜನಗರ ರೈತರ ಮೇಲೆ, ಚಾಮರಾಜನಗರ ಇರುವಂತಹ ಏನು ಜನಸಾಮಾನ್ಯರ ಮೇಲೆ ಇದೇ ಪ್ರೀತಿನ ಅಂತ ಹೇಳಿ ಪ್ರಶ್ನೆಗಳು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ವಿಡಿಯೋ ವೈರಲ್ ಆಗ್ತಿರುವಂತದ್ದು ಕಾರ್ಯಕ್ರಮ ಮುಗಿದ ಬಳಿಕವಾಗಿ ರೈತರು ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟಂತಹ ಸಂತ್ರಸ್ತರಾಗಿರ್ಬೋದು ಅಥವಾ ವಿವಿಧ ಬೇಡಿಕೆನ ಈಡೇರಿಕೆ ಸಲುವಾಗಿ ಮುಖ್ಯಮಂತ್ರಿಗೆ ಸಲ್ಲಿಸಿದಂತಹ ಎಲ್ಲಾ ಮನವಿ ಪತ್ರಗಳು ಕೂಡ ಈಗ ಕಸದ ರಾಶಿಯಲ್ಲಿ ಬಿದ್ದಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸುರೇಶ್.